ಹಾಯ್ ಹಲ್ಲ ಮನೋರು ಮಾತಾಡ್ತಿರೋದು. ಶೇರ್ ಮಾರ್ಕೆಟ್ ಬಗ್ಗೆ ನನ್ನ ಫಸ್ಟ್ ಲೆಕ್ಚರ್ ಸೀರೀಸ್. ಶೇರ್ ಮಾರ್ಕೆಟ್ ಅಂದರೆ ಬೇಸಿಕಲಿ ಇಟ್ ಈಸ್ ಅನ್ ಎಕ್ಸ್ಚೇಂಜ್. ಇದರಲ್ಲಿ ಕಂಪ್ನಿಗಳು ತಮ್ಮ ಫಂಡ್ಸನ್ನು ಅಥವಾ ಕ್ಯಾಪಿಟಲನ್ನು ರೇಸ್ ಮಾಡೋದಕ್ಕೆ ಕಂಪ್ನಿಗಳನ್ನ ರಿಜಿಸ್ಟರ್ ಮಾಡ್ತಾರೆ. ಆ್ಯಸ್ ವೆಲ್ ಆಸ್ ಪಬ್ಲಿಕ್ ಕೂಡ ತಮ್ಮಲ್ಲಿರೋಂತಹ ಮನಿಯನ್ನು ಅಥವಾ ಕ್ಯಾಪಿಟಲನ್ನು ವಾಟೆವರ್ ನೀವು ಹೇಳ್ಬೋದು, ಅದನ್ನು ಇನ್ವೆಸ್ಟ್ ಮಾಡಿ ಬರೋ ಪ್ರಾಫಿಟಲ್ಲಿ ಇಂತಿಷ್ಟಂತ ಶೇರ್ ಮಾಡ್ಕೊಳ್ತಾರೆ. ಇದನ್ನು ನಾವು ಸಿಂಪಲ್ಲಾಗಿ ಶೇರ್ ಮಾರ್ಕೆಟ್ ಅಂದ್ರೆ ಅಥವಾ ಶೇರ್ ಮಾರ್ಕೆಟ್ ಮೀನಿಂಗನ್ನು ಹೇಳ್ಬೋದು. ದೆನ್ ಶೇರ್ ಮಾರ್ಕೆಟಿಂದ ಓವರ್ ನೀವು 20 ಅಥವಾ 30 ಇಯರ್ಸಲ್ಲಿ ಹಿಸ್ಟ್ರಿಯನ್ನು ನೋಡಿದರೆ ಟಿಪಿಕಲಿ ಗ್ರೋತ್ ರೇಟೆಲ್ಲ ಏನು ಬರುತ್ತೆ, ಈವನ್ ನಾವು ಇಂಡೆಕ್ಸ್ ಲೆವೆಲಲ್ಲಿ ನೋಡಿದರೂ ಕೂಡ 12 to 15% ನಮಗೆ ಡೈರೆಕ್ಟಾಗಿ ಇಂಡೆಕ್ಸಿಂದನೇ ಗ್ರೋತ್ ಆಗುತ್ತೆ. ನಾರ್ಮಲಿ ಈವನ್ ನಾವೇನಾದರೂ ಬ್ಯಾಂಕ್ FD ಮಾಡಿದರೆ ಟಿಪಿಕಲಿ ನಮಗೆ ಸಿಗೋದು 4 to 7%. ಕಂಪೇರ್ ಮಾಡಿದರೆ ಇದರಲ್ಲಿ ನಾವು 12 to 15% ಮಿನಿಮಮ್ ಅರ್ನ್ ಮಾಡ್ಬೋದು. ದೆನ್ ವೆಲ್ತ್ ಕ್ರಿಯೇಷನ್ ಅಂದರೆ ವೆಲ್ತ್ ಡಿಸ್ಟ್ರಕ್ಷನ್ ಅಂದರೆ ಏನು ಅಂತ ನಾವು ಇವಾಗ ನೋಡೋಣ. ಹಾಗಾದರೆ ವೆಲ್ತ್ ಕ್ರಿಯೇಟರ್ ಅಂದ್ರೇನು, ವೆಲ್ತ್ ಡಿಸ್ಟ್ರಕ್ಟರ್ ಅಂದರೆ? ವೆಲ್ತ್ ಕ್ರಿಯೇಟರ್ ಅಂದರೆ ಹಾಕಿರೋ ಸ್ಮಾಲ್ ಅಮೌಂಟಿಗೆ ನಾವು ಯೂಸ್ ಏನಾದರೂ ಪ್ರಾಫಿಟ್ ಕೊಡ್ತಿದ್ರೆ ಅಂಥ ಕಂಪ್ನಿಗಳಿಗೆ ಅಥವಾ ಅಂಥ ಒಂದು ಪ್ರಾಸೆಸ್ಗೆ ನಾವು ವೆಲ್ತ್ ಕ್ರಿಯೇಷನ್ ಅಂತ ಕರಿತೀವಿ. ಡಿಸ್ಟ್ರಕ್ಷನ್ ಅಂದರೆ ಹಾಕಿರೋ ಈವನ್ ಪ್ರಿನ್ಸಿಪಲ್ ಕೂಡ ನಮಗೆ ಲಾಸ್ ಆದರೆ ಅದನ್ನು ಡಿಸ್ಟ್ರಕ್ಷನ್ ಅಂತೀವಿ. ಹಿಸ್ಟ್ರಿಯಲ್ಲಿ ಏನಾದರೂ ನೋಡಿದರೆ ಬೆಸ್ಟ್ ಕಂಪ್ನಿಗಳು ಯಾವ ಸಿಗುತ್ತೆ ನಮಗೆ ಲೈಕ್ ನಿಮಗೆ TCS ಇರ್ಬೋದು, HDFC ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಇವೆಲ್ಲ ಥೌಸಂಡ್ಸ್ ಆಫ್ ಟೈಮ್ಸಲ್ಲಿ ವೆಲ್ತನ್ನು ಕ್ರಿಯೇಟ್ ಮಾಡಿದ್ದಾವೆ. ಈವನ್ ನೀವು ಹಾಕಿರೋ 1 lakh crores ನಿಮಗೆ ರಿಟರ್ನ್ ಆಗುತ್ತೆ. ಡಿಸ್ಟ್ರಕ್ಟರ್ ಕೂಡ ಮೆನಿ ಕಂಪ್ನೀಸ್ಗಳಿದ್ದಾವೆ, ಲೈಕ್ ಪಬ್ಲಿಕ್ ಸೆಕ್ಟರ್ ಇರ್ಬೋದು, MMTC ಇರ್ಬೋದು, BSNL ಇರ್ಬೋದು. ಇವೆಲ್ಲ ವೆಲ್ತನ್ನು ಡಿಸ್ಟ್ರಕ್ಟ್ ಮಾಡಿದ್ದಾವೆ ಓವರ್ ಫಾಸ್ಟ್ 10 years, ನೀವು 15-20 years ಟೈಮ್ ಪೀರಿಯಡಲ್ಲಿ ತೊಗೊಂಡ್ರೆ. ರೀಸೆಂಟ್ ಆಗಿರೋ ಏನಾದರೂ ವೆಲ್ತ್ ಡಿಸ್ಟ್ರಕ್ಟರ್ ಎಕ್ಸಾಂಪಲ್ಸ್ ಕೊಡಬೇಕಂದ್ರೆ ಲೈಕ್ MMTC, BSNL, BHEL, BEL, MTNL, ಟಾಟಾ ಟೆಲಿ ಸರ್ವಿಸಸ್, ಅವೆಲ್ಲ ತಮ್ಮ ವೆಲ್ತನ್ನು ಆಲ್ಮೋಸ್ಟ್ ಡಿಸ್ಟ್ರಕ್ಟ್ ಆಗ್ತಾ ಹೋಗ್ತಿದೆ. ಕ್ರಿಯೇಟರ್ಗೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ಸ್ ಆಲ್ರೆಡಿ ಹೇಳಿದ್ದೀನಿ. ಸ್ಟಿಲ್ ಇನ್ನೂ ಒಂದೆರಡು ಕಂಪ್ನಿ ಹೇಳಬೇಕಂದ್ರೆ ನೆಸ್ಲೆ ಇದೆ ಸದ್ಯಕ್ಕೆ, ಟೇಸ್ಟಿ ಬೈಟ್ಸ್ ಇದೆ, NBFCಯಲ್ಲಿ ಸ್ಪೆಸಿಫಿಕ್ಲಿ ಬಜಾಜ್ ಫಿನ್ಸರ್ವ್ ಇದೆ, ಬಜಾಜ್ ಫೈನಾನ್ಸ್ ಕೂಡ ಇದೆ. ಹಾಗಿದ್ದರೆ ಫಂಡಮೆಂಟಲ್ ಕ್ವೆಶ್ಚನ್, ನಾವು ಶೇರ್ ಮಾರ್ಕೆಟಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು? ಇನ್ವೆಸ್ಟ್ ಮಾಡೋಕ್ಕೆ ಬೇಸಿಕಲಿ ರೀಸನ್ಸ್ ಏನಪ್ಪ ಅಂದರೆ ಇನ್ಫ್ಲೇಷನ್ನ ಓವರ್ಕಮ್ ಮಾಡೋದಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಅಂತ ಕರಿತೀವಿ. ಆ್ಯಂಡ್ ನಮ್ಮ ಪರ್ಟಿಕ್ಯುಲರ್ ಲೈಫ್ ಇನ್ಸ್ಟೆನ್ಸ್ಗೆ, ಲೈಕ್ ಎಕ್ಸಾಂಪಲ್ ಮಕ್ಕಳ ಮ್ಯಾರೇಜ್ ಇದ್ದರೆ, ನಮ್ಮ ಎಜುಕೇಷನ್ಸ್ ಇದ್ದರೆ, ಅಥವಾ ರಿಟೈರ್ಮೆಂಟ್ ಲೈಫ್ ಇದ್ದರೆ, ಇದಕ್ಕೆಲ್ಲ ಈ ಒಂದು ರೀಸನ್ಸ್ಗೆ ಆಬ್ವಿಯಸ್ಲಿ ವೆಲ್ತ್ ಏನಾದರೂ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ಇವುಗಳಿಗೆ ಇಂಥೆಲ್ಲ ರೀಸನ್ಗಳಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಾವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ? ನಮಗಿರೋ ಅರೌಂಡ್ ಇವನ್ ನಾವೇನಾದರೂ ಟಿಪಿಕಲಿ ಅಬ್ಸರ್ವ್ ಮಾಡಿದರೆ ಬ್ಯಾಂಕ್ FD ಇದೆ. ಬ್ಯಾಂಕ್ FDಯಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಅಲ್ಲಿರೋ ಒಂದು ಪ್ರಾಬ್ಲಮ್ ಏನಂದರೆ ನಮಗೆ ರಿಟರ್ನ್ ಕಡಿಮೆ ಇರುತ್ತೆ. ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ರಿಯಲ್ ಎಸ್ಟೇಟಲ್ಲಿರೋ ಒಂದು ಡ್ರಾಬ್ಯಾಕ್ ಏನಂದರೆ ಮನಿ ಇದರಲ್ಲಿ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ಲ್ಯಾಂಡ್ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸಲ್ಲಿ ಬೇಕಾಗುತ್ತೆ. ಚಿಟ್ ಫಂಡ್ಸಲ್ಲಿ ನಾವೆಲ್ಲ ಮಾಡ್ಬೋದು. ಚಿಟ್ ಫಂಡ್ಸ್ ನಮಗೆಲ್ಲ ಗೊತ್ತಿರೋಂಗೆ ಇದೆ, ಬಟ್ ಫ್ರಾಡ್ ಆಗೋ ಚಾನ್ಸಸ್ ಅದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನು ಬಿಟ್ಟರೆ ಪಾಲಿಸೀಸಲ್ಲಿ ಲೈಕ್ LIC ಇರ್ಬೋದು, ಅಂತ ಡಿಫ್ರೆಂಟ್ ಗೌರ್ಮೆಂಟ್ ಪಾಲಿಸಿಗಳಲ್ಲೂ ಮಾಡ್ಬೋದು. ನೆಕ್ಸ್ಟ್ ಬಾಂಡ್ಸಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು. ಶೇರ್ ಮಾರ್ಕೆಟಲ್ಲೂ ಕೂಡ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇದೆ. ಒಂದು ಇಕ್ವಿಟಿಯಲ್ಲಿ ಮಾಡ್ಬೋದು, ಇಲ್ಲಾಂದರೆ ಇವನ್ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಮಾಡ್ಬೋದು, ಕರೆನ್ಸಿಯಲ್ಲಿ ಮಾಡ್ಬೋದು, ಕಮಾಡಿಟಿಯಲ್ಲೂ ಕೂಡ ಮಾಡ್ಬೋದು. ಎಲ್ಲ ಶೇರ್ ಮಾರ್ಕೆಟ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇದ್ದಾವೆ. ಅವುಗಳೆಲ್ಲ ನೀವು
ಇನ್ವೆಸ್ಟ್ ಮಾಡ್ಬೋದು. ದೆನ್ ಎಕ್ಸ್ಚೇಂಜಸ್ ಬಗ್ಗೆ ನೋಡೋಣ. ಸೊ ಬೇಸಿಕಲಿ ಇಂಡಿಯಾದಲ್ಲಿ 3 ಎಕ್ಸ್ಚೇಂಜಸ್ ಇದೆ. ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದ್ರ ಜೊತೆ MCX ಇದೆ. ಸೊ MCX ಬೇಸಿಕಲಿ ನಾವು ಕಮೋಡಿಟಿಗೆ ಯೂಸ್ ಮಾಡ್ತೀವಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎರಡರಲ್ಲೂ ಕೂಡ ನಾವು ಆ ಕ್ಯಾಶ್ ಸಿಗ್ಮೆಂಟ್, ಮ್ಯೂಚುವಲ್ ಫಂಡ್ಸ್ ಆ್ಯಸ್ ವೆಲ್ ಆಸ್ ಇಕ್ವಿಟಿನ ಟ್ರಾನ್ಸಾಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಕೆಲವೊಂದು ಕೀ ಫ್ಯಾಕ್ಟರ್ಸ್ ಬಿಫೋರ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಏನಾದರೂ ಕನ್ಸಿಡರ್ ಮಾಡಬೇಕಂದ್ರೆ ಕೆಲವೊಂದಿದೆ ನೋಡ್ಬೋದು. ರಿಸ್ಕ್ ಆ್ಯಂಡ್ ಪ್ರಾಫಿಟ್ ಏನಿರುತ್ತೆ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಸೊ ನೀವು ಯಾವ ರೀತಿ ರಿಸ್ಕ್ ತೊಗೊಳ್ತೀರಾ ಅದ್ರ ಮೇಲೆ ಪ್ರಾಫಿಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಇಕ್ವಿಟಿಯಲ್ಲಿ ನೀವೇನಾದರೂ ಕನ್ಸಿಡರ್ ಮಾಡಿದರೆ ಫ್ಯಾಕ್ಟರ್ನ ಮೇಲೆ ನಿಮಗೆ 3 ಟೈಪ್ಸ್ ಆಫ್ ಕಂಪ್ನೀಸ್ಗಳು ಬರುತ್ತೆ. ಒಂದು ಲಾರ್ಜ್ ಕ್ಯಾಪ್, ಇನ್ನೊಂದು ಮಿಡ್ ಕ್ಯಾಪ್, ಇನ್ನೊಂದು ಸ್ಮಾಲ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂದರೆ ಇವನ್ ನೇಮೇ ಹೇಳುತ್ತೆ, ಕ್ಯಾಪಿಟಲ್ ಜಾಸ್ತಿ ಇರುತ್ತೆ. ಸೊ ಇಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ರಿಸ್ಕ್ ಕಡಿಮೆ ಇರುತ್ತೆ ಆ್ಯಂಡ್ ಪ್ರಾಫಿಟ್ ಕೂಡ ಕಡಿಮೆ ಇರುತ್ತೆ ಅದರಲ್ಲಿ. ಸೊ ಮಿಡ್ ಕ್ಯಾಪಲ್ಲಿ ಕ್ಯಾಪಿಟಲ್ ಓವರಾಲ್ ಕಂಪ್ನಿಯ ಕ್ಯಾಪಿಟಲ್ ಏನಿರುತ್ತೆ, ಮಾರ್ಕೆಟ್ ಕ್ಯಾಪಿಟಲ್ ಅದರದ್ದು ಕಡಿಮೆ ಮೀಡಿಯಮ್ ಆಗಿರುತ್ತೆ, ಬಟ್ ಅದರಲ್ಲಿ ರಿಸ್ಕ್ ಕೂಡ ಮೀಡಿಯಮ್ ಆಗಿರುತ್ತೆ. ಸ್ಮಾಲ್ ಕ್ಯಾಪಲ್ಲಿ ಕಂಪ್ನಿ ಚಿಕ್ಕದಿರುತ್ತೆ ಬಟ್ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ. ಪಾಸಿಬಿಲಿಟಿ ಏನಂದರೆ ಈವನ್ ಬ್ಯಾಂಕ್ ಅಪ್ಟಸ್ಯೋ ಅಥವಾ ಫ್ರಾಡ್ ಏನಾದರೂ ಆದರೆ ಕಂಪ್ಲೀಟಾಗಿ ಕ್ಲೋಸ್ ಆಗುವಂಥ ಒಂದು ಪಾಸಿಬಿಲಿಟಿ ಇರುತ್ತೆ. ಬಟ್ ಏನಾದರೂ ಕಂಪ್ನಿ ಚೆನ್ನಾಗಿ ಗ್ರೋತ್ ಆದರೆ ತೋ ಒಂದು ಫ್ಯಾಕ್ಟರ್ ಏನಂದರೆ ನಾವು ಹಾಕಿರೋ ದುಡ್ಡಿಗೆ ರಿಟರ್ನ್ ಕೂಡ ಹ್ಯೂಜ್ ಅಮೌಂಟಲ್ಲಿ ನಮಗೆ ಸಿಗುತ್ತೆ. ಅದನ್ನು ಬಿಟ್ಟರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಒನ್ ಟೈಮಲ್ಲಿ ಎಂಟೈರ್ ಅಮೌಂಟನ್ನು ಕಂಪ್ಲೀಟಾಗಿ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸಿಪ್ಪಲ್ಲಿ ಅಂದರೆ ಮಂತ್ಲಿ ಪಾರ್ಷಿಯಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗೋದು ತುಂಬ ಯೂಸ್ಫುಲ್ ಥಿಂಗ್. ಬೆಸ್ಟ್ ಕಂಪ್ನಿಗಳು ಇಲ್ಡ್ ಏನಿರುತ್ತೆ ನಮಗೆ, ಇಲ್ಡ್ ಅಂದರೆ ರಿಟರ್ನ್ ಅಂತ ನಾವು ರಿಟರ್ನ್ ಅಂತ ಕೂಡ ಕರಿಬೋದು. ಬೆಸ್ಟ್ ಕಂಪ್ನೀಸ್ಗಳೇನಿದ್ದಾವೆ 15 to 30% ನಮಗೆ ರಿಟರ್ನ್ ಕೊಡುತ್ತೆ ಸದ್ಯಕ್ಕಿರೋ ಲಾರ್ಜ್ ಕ್ಯಾಪ್, ಈವನ್ ನಾವು ಮಿಡ್ ಕ್ಯಾಪ್ ಕಂಪ್ನೀಸ್ಗಳು ತೊಗೊಂಡ್ರು ಕೂಡ. ಆ್ಯಂಡ್ ಆಲ್ವೇಸ್ ಇನ್ನೊಂದು ಶೇರ್ ಮಾರ್ಕೆಟಲ್ಲಿ ಕೇರ್ಫುಲ್ ಆಗಿರೋ ಇನ್ನೊಂದು ಥಿಂಗ್ ಏನಂದರೆ ನಮಗೆ ಎಕ್ಸಸ್ ಇರುವಂಥ ಮನಿಯನ್ನು ಮಾತ್ರ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಈವನ್ ಲೋನು ಆ ಥರ ಬೇರೆ ಸೋರ್ಸಸ್ಸಿಂದ ತೊಗೊಂಡು ಇನ್ವೆಸ್ಟ್ ಮಾಡೋದನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡಬೇಕು. ಬೆಸ್ಟ್ ಕಂಪ್ನಿಗಳು ನಾನು ಆಲ್ರೆಡಿ ಹೇಳಿದಾಗೆ ಬೆಸ್ಟ್ ಕಂಪ್ನಿ ರಿಟರ್ನ್ ಮೋರ್ ದ್ಯಾನ್ 100%. ಅದಾಗಲೇ ಹೇಳಿದಂಗೆ ಬೆಸ್ಟ್ ಕಂಪ್ನಿಗಳು ಈವನ್ ಮೋರ್ ದ್ಯಾನ್ 100% 100 ಟೈಮ್ಸ್ ಅಂತ ನಾವು ಹೇಳಿದ್ರೆ ಇನ್ಫಿ, ಗ್ರಾಫೈಟ್, ITC, ಇವನ್ ಐಷರ್ ಮೋಟರ್ಸ್, ಟೈಟನ್ಸ್ ಇವೆಲ್ಲ ತುಂಬಾ ರಿಟರ್ನ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಥಿಂಗ್ ಶೇರ್ ಮಾರ್ಕೆಟ್ ಪಾರ್ಟಿಸಿಪೇಟ್. ಸೊ ಶೇರ್ ಮಾರ್ಕೆಟಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರಂದರೆ ಡೊಮೆಸ್ಟಿಕ್ ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರೆ. ಲೈಕ್ ಅಸ್ ನಾವೆಲ್ಲ ಏನಂದರೆ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಕನ್ಸಿಡರ್ ಆಗ್ತೀವಿ. ಸೊ ಲೆಸ್ ದ್ಯಾನ್ 2 lakh ಅರೌಂಡ್ 2 lakh ಏನಾದರೂ ಕನ್ಸಿಡರ್ ಮಾಡಿದರೆ ರಿಟೇಲ್ ಇನ್ವೆಸ್ಟರ್ಸ್. ಅದನ್ನು ಬಿಟ್ಟರೆ NRIs ಇದ್ದಾರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ಸ್ ಇನ್ವೆಸ್ಟರ್ಸ್ ಇದ್ದಾರೆ. ನಿಮಗೆ LIC ಅಥವಾ PF ಬಾಡೀಸ್ ಇವೇನಿದ್ದಾವೆ ಅವೆಲ್ಲ ನಾವು DIs ಅಂತ ಕನ್ಸಿಡರ್ ಮಾಡ್ತೀವಿ. AMCs ಅಂದರೆ ಮ್ಯೂಚುವಲ್ ಫಂಡ್ಸ್, AMCs ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿದ್ದಾವೆ. ಲೈಕ್ ICICI AMC ಇರ್ಬೋದು, SBI ಇರ್ಬೋದು, ಇವೆಲ್ಲ ಡಿಫ್ರೆಂಟ್ AMCs ಇದ್ದಾವೆ. ಆ್ಯಂಡ್ ಇದನ್ನು ಬಿಟ್ಟರೆ ಮೇಜರ್ ಥಿಂಗ್ ಏನಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ತಾರೆ, FIIs. ಸೊ ಇವರೆಲ್ಲ ಡಿಫ್ರೆಂಟ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಸೊ ನೆಕ್ಸ್ಟ್ ಇರೋದು ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಸ್ಟ್ರೀಸ್. ಸೊ ಸೆಬಿ ಮೇಜರ್ ರೂಲ್ ಏನಂದರೆ ಎಂಟೈರ್ ಇವಾಗ ನಮಗೇನಾದರೂ ಎಕ್ಸ್ಚೇಂಜಸ್ ಏನಿದೆ 3 ಎಕ್ಸ್ಚೇಂಜಸ್ ಹಾಗೂ ಡಿಫ್ರೆಂಟ್ ಮತ್ಲಬ್ A to Z ವರ್ಕ್ನ ಮಾನಿಟರ್ ಮಾಡೋ ಮೇಜರ್ ವರ್ಕ್ ಸೆಬಿದಿರುತ್ತೆ. ಸೊ ಹಾಗಿದ್ರೆ ಬೇಸಿಕಲಿ ಅದರದ್ದು ಕೆಲಸ ಏನಿರುತ್ತೆಪ್ಪ ಅಂದರೆ ಎಕ್ಸ್ಚೇಂಜಸ್ ಟು ಕಂಡಕ್ಟ್ ದಿಸ್ ಬಿಸ್ನೆಸ್ ಫೇರ್ಲಿ. ಸೊ ಅಂದರೆ ವಿದೌಟ್ ಏನಾದರೂ ಫ್ರಾಡ್ ಆಗದೆ ಇರೋಂಗೆ ಅಥವಾ ಡೇ ಟು ಡೇ ಅದರ ಬಿಸ್ನೆಸ್ ಕಂಟಿನ್ಯೂಸ್ ಆಗಂಗೆ ಮಾನಿಟರ್ ಮಾಡುತ್ತೆ. ಆ್ಯಸ್ ವೆಲ್ ಆ್ಯಸ್ ಬ್ರೋಕರ್ಸ್, ಸಬ್ ಬ್ರೋಕರ್ಸ್ ಅವರು ಕೂಡ ಫೇರ್ಲಿ ಕೆಲಸ ಮಾಡೋಂಗೆ ನೋಡ್ಕೊಳ್ಳುತ್ತೆ. ಅನ್ಫೇರ್ ಆ್ಯಕ್ಟಿವಿಟೀಸ್ ಅಥವಾ ಫ್ರಾಡ್ ಏನಾದರೂ ಇದ್ದರೆ ಅದನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ. ಸ್ಮಾಲ್ ಇನ್ವೆಸ್ಟರ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದು ಸೆಬಿದು ಮೇಜರ್ ಕೆಲಸ ಇರುತ್ತೆ. ಸೊ ಇದು ಸೆಬಿದು ಮೇನ್ ವರ್ಕ್ ಆರ್ ಫಂಕ್ಷನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್.
ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಏನಕ್ಕೆ ಬೇಕಾಗತ್ತೆ? ಸೊ ಐ ಪಿ ಒ ಅಂತಂದರೆ ಅದರ ಎಸೆನ್ಸ್ ಏನಿರುತ್ತೆ ಒಂದು ಸರಿ ನೋಡೋಣ. ನಾರ್ಮಲಾಗಿ ಯಾವುದೇ ಒಂದು ಸ್ಮಾಲ್ ಕಂಪ್ನಿ ಇರ್ಬೋದು, ಅದು ಐ ಪಿ ಒಗೆ ಏನಕ್ಕೆ ಹೋಗುತ್ತೆ? ಐ ಪಿ ಒ ಏನಕ್ಕೆ ರಿಜಿಸ್ಟರ್ ಮಾಡುತ್ತೆ ಅಂದರೆ ಅದಕ್ಕೆ ಕ್ಯಾಪಿಟಲ್ ಬೇಕಿರುತ್ತೆ. ಕಂಪ್ನಿಗೆ ಕ್ಯಾಪಿಟಲ್ನ ರೇಸ್ ಮಾಡೋದಕ್ಕೆ, ಆ್ಯಸ್ ವೆಲ್ ಆ್ಯಸ್ ಬೇರೆ ಕಡೆಯಿಂದ ಸಾಲ ತೊಗೊಳೋದನ್ನು ಅಥವಾ ನಾವು ಡೆಟ್ ಅಂತ ಕರಿತೀವಿ, ಡೆಟ್ಟನ್ನು ರೆಡ್ಯೂಸ್ ಮಾಡಿ ಅಥವಾ ಅವಾಯ್ಡ್ ಮಾಡಿ ಕ್ಯಾಪಿಟಲನ್ನು ಕಂಪ್ನಿಗೋಸ್ಕರ ಒಂದು ಕಡೆಯಿಂದ ರೇಸ್ ಮಾಡೋದಕ್ಕೆ ನಾವು ಐ ಪಿ ಒನ್ನು ಅಪ್ರೋಚ್ ಮಾಡ್ತಾರೆ ಕಂಪ್ನಿಗಳು ನಾರ್ಮಲಾಗಿ. ಸೊ ಐ ಪಿ ಒನ ಅಪ್ರೋಚ್ ಮಾಡೋದ್ರಿಂದ ಅಥವಾ ಐ ಪಿ ಒಗೆ ನಾವು ಅಪ್ಲೈ ಮಾಡೋದ್ರಿಂದ, ಕಂಪ್ನಿಗಳು ಅಪ್ಲೈ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂದರೆ ಅದರಲ್ಲಿ ಆಲ್ರೆಡಿ ಇನ್ವೆಸ್ಟರ್ಸ್ ಇರ್ತಾರೆ. ಸೊ ಅವರಿಗೆ ಪ್ಲಾಟ್ಫಾರ್ಮ್ ಸಿಗುತ್ತೆ, ಅವ್ರು ಎಕ್ಸಿಟ್ ಮಾಡ್ಬೋದು ಆ ಕಂಪ್ನಿಯನ್ನು. ಆ್ಯಸ್ ವೆಲ್ ಆ್ಯಸ್ ಎಂಪ್ಲಾಯಿಗಳಿಗೆ ರಿವಾರ್ಡ್ ಸಿಗುತ್ತೆ, ಕಂಪ್ನಿಯ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ ಐ ಪಿ ಒನಲ್ಲಿ ರಿಜಿಸ್ಟರ್ ಮಾಡೋದ್ರಿಂದ. ದೆನ್ ಪ್ರಾಸೆಸ್ ಹೋಗೋಣ. ಸೊ ಐ ಪಿ ಒನ ಯಾವ ರೀತಿ ರಿಜಿಸ್ಟರ್ ಮಾಡ್ತಾರೆ? ನಾರ್ಮಲಾಗಿ ಕಂಪ್ನಿಗಳು ಮಾಡೋದೇನೆಂದರೆ ಒಂದು ಮರ್ಚೆಂಟ್ ಬ್ಯಾಂಕರ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಮರ್ಚೆಂಟ್ ಬ್ಯಾಂಕರ್ನ ಅಪಾಯಿಂಟ್ ಮಾಡಿಕೊಂಡು ವಿತ್ ಡೀಟೇಲ್ಸ್ ಜೊತೆ ಸೆಬಿ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡ್ತಾರೆ. ಸೆಬಿ ಒಂದ್ಸರಿ ಎಂಟೈರ್ ಒಂದು ಪ್ರೊಸೆಸನ್ನು ಅಥವಾ ಡಾಕ್ಯುಮೆಂಟೇಷನನ್ನು ಚೆಕ್ ಮಾಡಿ ಗ್ರೀನ್ ಸಿಗ್ನಲ್ ಏನಾದರೂ ಕೊಟ್ಟರೆ ಆ ಡಾಕ್ಯುಮೆಂಟ್ಗಳನ್ನು ಪಬ್ಲಿಷ್ ಮಾಡುತ್ತೆ. ಪಬ್ಲಿಷ್ ಮಾಡಿದಾದಮೇಲೆ ಮಾರ್ಕೆಟಲ್ಲಿ ಐ ಪಿ ಒನ ರಿಲೀಸ್ ಮಾಡುತ್ತೆ ಕಂಪ್ನಿಗಳು. ಸೊ ಕಂಪ್ನಿಗಳಿದೆಲ್ಲ ಒಂದು ಸರಿ ಇದಾದಮೇಲೆ ಬ್ಯಾಂಕರ್ಸ್ ವಾಟ್ ಎವರ್ ಅವರು ಬ್ಯಾಂಕನ್ನು ಅಪ್ಲೈ ಮಾಡಿರ್ತಾರೆ, ಆ ಬ್ಯಾಂಕು ಒಂದು ಪ್ರೈಸನ್ನು ಫಿಕ್ಸ್ ಮಾಡುತ್ತೆ. ಬ್ಯಾಂಕ್ ಮತ್ಲಬ್ ಇನಿಷಿಯಲಿ ಬ್ಯಾಂಕು ಸಜೆಸ್ಟ್ ಮಾಡುತ್ತೆ ಎಷ್ಟು ಕ್ಯಾಪಿಟಲ್ ಇವ್ರು ರೇಸ್ ಮಾಡಬೇಕಿರುತ್ತೆ, ಅದ್ರ ಬೇಸ್ ಮೇಲೆ ಇಂತಿಷ್ಟು ಪ್ರೈಸನ್ನು ಫಿಕ್ಸ್ ಮಾಡುತ್ತೆ. ಸೊ ಆ ಪ್ರೈಸನ್ನು ಇನಿಷಿಯಲಿ ಕಂಪ್ನಿಗಳು ಏನು ಮಾಡ್ತಾವೆ ಅಂದರೆ ಆ ಒಂದು ಪ್ರೈಸಿಂದ ಕ್ಯಾಪಿಟಲ್ನ ಮಾರ್ಕೆಟಲ್ಲಿ ಇದು ಮಾಡ್ತಾರೆ. ಸೊ ಫ್ಯೂ ಜಾರ್ಗನ್ಸ್ ಏನಿದೆ. ಸೊ ಐ ಪಿ ಒ ಬಗ್ಗೆ ನಾವೇನಾದರೂ ಕನ್ಸಿಡರ್ ಮಾಡಬೇಕಂದ್ರೆ ಐ ಪಿ ಒ ಲಿಸ್ಟಿಂಗ್ ಆಗೋ ಟೈಮಲ್ಲಿ ನಾವು ನಾರ್ಮಲಾಗಿ ನೋಡಬೇಕಂದ್ರೆ ಏನೋ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದರೆ ಕಂಪ್ನಿ ಎಂಟೈರ್ ಒಂದು ಏನಾದರೂ ಒಂದು 100 crores ಶೇರ್ಸ್ ಇದ್ದರೆ 100 crores ಓಕೆ ಕಂಪ್ನಿಯ ಡಿಮ್ಯಾಂಡ್ ಅಥವಾ ಓವರಾಲ್ ಏನಾದರೂ ಸ್ಕೋಪ್ ಏನಿದೆ ಅದು ಕಡಿಮೆ ಇದ್ದರೆ ತೊಗೊಳ್ಳೋ ಜನ ಎಂಟೈರ್ 100 crores ಶೇರ್ಸ್ನ ತೊಗೊಳ್ಳಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ನಾವು 100 ಸಬ್ಸ್ಕ್ರೈಬ್ ಆಗಿದೆ ಅಂತ ಕರಿತೀವಿ ಐ ಪಿ ಒನ. ಓವರ್ ಸಬ್ಸ್ಕ್ರೈಬ್ ಅಂದರೆ ಕಂಪ್ನಿ ಚೆನ್ನಾಗಿದ್ದರೆ ಮಲ್ಟಿಪಲ್ ಟೈಮ್ಸ್ಗೆ ಡಿಮ್ಯಾಂಡ್ ಇರುತ್ತೆ. ಸೊ ಅದನ್ನು ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತಲೂ ಕರಿಬೋದು. ಪ್ರೈಸ್ ಬ್ಯಾಂಡ್ ಆ್ಯಂಡ್ ಕಟ್ ಆಫ್ ಪ್ರೈಸ್ ಏನಿದೆ ಅದು ಅಥವಾ ಫಿಕ್ಸ್ಡ್ ಪ್ರೈಸ್ ಆಪ್ಷನ್ ಇದೆ. ಸೊ ಪ್ರೈಸನ್ನು ನಾವು ಡಿಫ್ರೆಂಟಾಗಿ ಕೊಡ್ಬೋದು. ಸೊ 2 ಪ್ರೈಸಿನ ರೇಂಜ್ ಕೊಡ್ಬೋದು. ಲೈಕ್ ನೀವೇನಾದರೂ 400ಇಂದ 450ವರೆಗೂ ಆ ಥರನೂ ಐ ಪಿ ಒ ಪ್ರೈಸ್ ಕೊಡ್ಬೋದು. ಇಲ್ಲಾಂದರೆ ಒಂದು ಫಿಕ್ಸ್ಡ್ ಪ್ರೈಸೇ ಕೊಟ್ಬಿಡ್ಬೋದು. ಲೈಕ್ 400 ರೂಪೀಸಿಂದನೇ ಈ ಒಂದು ನಾವು ಶೇರ್ಸನ್ನು ಇದು ಮಾಡ್ತಿದ್ದೀವಿ ಅಂತ. ಸೊ ಇದು ಐ ಪಿ ಒ ಬಗ್ಗೆ ಆಯಿತು. ನೆಕ್ಸ್ಟ್ ಏನಂದರೆ ಟ್ರೇಡರ್ಸ್ ಬಗ್ಗೆ. ಸೊ ಡಿಫ್ರೆಂಟ್ ಇದರಲ್ಲಿ ಟ್ರೇಡಿಂಗ್ ಎಲ್ಲ ನಡೆಯುತ್ತೆ ಎಕ್ಸ್ಚೇಂಜಸ್ಸಲ್ಲಿ. ಡಿಫ್ರೆಂಟ್ ಟ್ರೇಡರ್ಸ್ ಯಾರ್ಯಾರು ಬರ್ತಾರೆ ಇದರಲ್ಲಿ ಅಂತಂದರೆ ಸ್ಕಾಲ್ಫರ್ಸ್ ಅಂತ ಬರ್ತಾರೆ. ಸ್ಕಾಲ್ಫರ್ಸ್ ಅಂದರೆ ಫ್ರ್ಯಾಕ್ಷನ್ ಪ್ರೈಸ್ ಟ್ರೇಡರ್. ಲೈಕ್ ಇವಾಗ 10% ಅಪ್ ಆರ್ ಡೌನ್ ಮೂವ್ ಏನಾದರೂ ಇದ್ದರೆ ಅದರಲ್ಲೇ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡು ಎಕ್ಸಿಟ್ ಮಾಡೋರಿಗೆ ನಾವು ಸ್ಕಾಲ್ಫರ್ಸ್ ಅಂತ ನಾರ್ಮಲಿ ಕರಿತೀವಿ. ಡೇ ಟ್ರೇಡರ್ ಅಂದರೆ ಆ ಒಂದು ಡೇಯಲ್ಲಿ ಅವ್ರ ಪ್ರಾಸ್ಪೆಕ್ಟಿವ್ ಅಥವಾ ಅವ್ರ ವ್ಯೂ ಏನಿರುತ್ತೆ ಅದ್ರ ಬೇಸ್ ಮೇಲೆ ಟ್ರೇಡ್ ಮಾಡ್ತಾರೆ ಅಥವಾ ಪ್ರಾಫಿಟ್ ಅಥವಾ ಲಾಸನ್ನು ಬುಕ್ ಮಾಡ್ತಾರೆ. ಸ್ವಿಂಗ್ ಟ್ರೇಡರ್ ಅಂದರೆ ಇವನೊಂದು ಚಾರ್ಟ್ ಇರುತ್ತೆ ಅಥವಾ ನಿಮಗೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರುತ್ತೆ, ಆ ಪ್ಯಾಟರ್ನ್ ಮೇಲೆ ಟ್ರೇಡ್ ಮಾಡೋರಿರ್ತಾರೆ. ಲೈಕ್ ಅದನ್ನು ಬಿಟ್ಟು ಗ್ರೌತ್ ಇನ್ವೆಸ್ಟರ್ಸ್ ಬರ್ತಾರೆ. ಸೊ ಗ್ರೌತ್ ಇನ್ವೆಸ್ಟರ್ಸ್ ಅಂದರೆ ಈವನ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಏನಾದರೂ ಕರೆದ್ರೆ ಅದು ಮಿನಿಮಮ್ 5 yearsವರೆಗೂ ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡ್ತೀವಿ. ಸೊ ಅದನ್ನು ನಾವು ಗ್ರೌತ್ ಇನ್ವೆಸ್ಟರ್ ಅಂತ ಕರಿತೀವಿ. ವ್ಯಾಲ್ಯೂ ಇನ್ವೆಸ್ಟರ್ ಅಂದರೆ ಕಂಪ್ನಿ ಏನಾದರೂ ಒಳ್ಳೆ ವ್ಯಾಲ್ಯೂ ಇದ್ದರೆ, ಲೈಕ್ ನಿಮಗೆ ಐ ಟಿ ಸಿ ಇರ್ಬೋದು. ಸೊ ಐ ಟಿ ಸಿಗೆ ಒಂದು ಒಳ್ಳೆ ವ್ಯಾಲ್ಯೂ ಇದೆ. ಸೊ ಆ ಥರದ್ದೆಲ್ಲ ಕಂಪ್ನಿಗಳನ್ನು ನಾವು ವ್ಯಾಲ್ಯೂ ಇನ್ವೆಸ್ಟಿಂಗ್ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಮ್ಮ ಇಂಡೆಕ್ಸ್ ಇದೆ. ಸೊ ಇಂಡೆಕ್ಸ್ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಇಂಡೆಕ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದು S&P ಇದಿದೆ. S&P ಅನ್ನೋದು ಒಂದು ಗ್ಲೋಬಲ್ ರೇಟಿಂಗ್ ಏಜೆನ್ಸಿ.
ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ಸ್ ಗ್ಲೋಬಲ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಅದರದ್ದು ಏನಿದೆ ಅದು ಅವರು ನಾರ್ಮಲ್ ಫಾರ್ಮಾಲಿಟೀಸ್ ಅಥವಾ ಪ್ಯಾರಾಮೀಟರ್ಸ್ ಏನಿದೆ ಆ ಬೇಸ್ ಮೇಲೆ ನಾವು ಇಂಡೆಕ್ಸನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ನಿಫ್ಟಿ 50 ಅನ್ನೋದು ಇವಾಗ ನಮಗೆ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಅಂತ ನಾವೇನು ಕರಿತೀವಿ. ಸೊ ನಿಫ್ಟಿ ಇಂಡೆಕ್ಸಲ್ಲಿ 50 ವೆಲ್ ಆರ್ಗನೈಸ್ಡ್ ಕಂಪ್ನೀಸ್ ಇದ್ದಾವೆ. ಸೊ ಅದರಲ್ಲಿ ಡಿಫ್ರೆಂಟ್ ವೇಟೇಜಸ್ ಇದೆ. ಸೊ ನೀವು ವೇಟೇಜಸ್ ಬೇಕಾದರೆ ಇದರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕಂಪ್ಲೀಟಾಗಿ ಎಂಟೈರ್ ಒಂದು ನಿಫ್ಟಿ ಇಂಡೆಕ್ಸ್ ಏನಿದೆ ಅದರಲ್ಲಿ ಯಾವುದೆಲ್ಲ ಮೇಜರ್ ವೇಟೇಜಸ್ ಇದೆ ಯಾವ ಸೆಗ್ಮೆಂಟ್ಗೆ ಅಂತ. ಬಟ್ ಇದರಲ್ಲಿ ಮೇನ್ 40% ಬರೋದು ನಿಮಗೆ NBFCs ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ. ಸೊ ಇದು ಇಂಡೆಕ್ಸ್. ಸೊ ಶೇರ್ ಮಾರ್ಕೆಟಲ್ಲಿ ನೆಕ್ಸ್ಟ್ ಇರೋದು ಮಾರ್ಕೆಟ್ ಜಾರ್ಗನ್ಸ್ ಅಂತ ಇದೆ. ಮಾರ್ಕೆಟ್ ಜಾರ್ಗನ್ಸ್ ಅಂದರೆ ನಾವು ನಾರ್ಮಲಿ ಕೆಲವೊಂದು ವರ್ಡ್ಸ್ಗಳನ್ನು ಕೇಳಿರ್ತೀವಿ ಶೇರ್ ಮಾರ್ಕೆಟಲ್ಲಿ. ಲೈಕ್ ಬುಲ್ ಮಾರ್ಕೆಟ್ ಇದೆ, ಬಿಯರ್ ಮಾರ್ಕೆಟ್ ಆಗುತ್ತೆ ಅಂತ, ಬಿಯರ್ ಅಥವಾ ಬುಲ್ ಇದೆ ಅಂತ. ಸೊ ಇದ್ರೆ ಬುಲ್ ಮಾರ್ಕೆಟ್ ಅಂದರೆ ಆ್ಯಕ್ಚುಲಿ ಏನು? ಬುಲ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಸೆಂಟಿಮೆಂಟ್ ಅಥವಾ ಒಂದು ಎಕನಾಮಿ ಸೆಂಟಿಮೆಂಟ್ ಏನಾದರೂ ಪಾಸಿಟಿವ್ ಇದ್ದರೆ, ಅಪ್ ಆಗೋದಿದ್ರೆ ಅಂಥದ್ದನ್ನು ನಾವು ಬುಲ್ ಮಾರ್ಕೆಟ್ ಅಂತೀವಿ. ಬಿಯರ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಕ್ರ್ಯಾಶ್ ಆಗ್ತಿರುತ್ತೆ ಅಥವಾ ಓವರಾಲ್ ಒಂದು ಎಕನಾಮಿ ಸೆಂಟಿಮೆಂಟ್ ಏನಿರುತ್ತೆ ಅದು ನೆಗೆಟಿವ್ ಇರುತ್ತೆ, ಅದನ್ನು ಬಿಯರ್ ಮಾರ್ಕೆಟ್ ಅಂತ ಕರಿಬೋದು. ನೆಕ್ಸ್ಟ್ ಟ್ರೆಂಡ್ ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ ಅಂತ ಹೇಳ್ತೀವಿ. ಟ್ರೆಂಡ್ ಅಂದ್ರೇನು ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ ಅಂದ್ರೇನು? ನಾರ್ಮಲಾಗಿ ಅನಲೈಸ್ ಮಾಡುವಾಗ ಒಂದು ಮಾರ್ಕೆಟಲ್ಲಿರೋ ಜನರದ್ದು ಎಮೋಷನ್ಸ್ ಯಾವ ರೀತಿ ಇದೆ ಅದನ್ನು ನಾವು ಟ್ರೆಂಡ್ ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ ಅಂತ ಕರಿತೀವಿ. ಫೇಸ್ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಬರುತ್ತೆ. ಫೇಸ್ ವ್ಯಾಲ್ಯೂ ಅಂದರೆ ಬೇಸಿಕಲಿ ಒಂದು ಕಂಪ್ನಿ ಅವರ ಬಾಂಡ್ ಏನು ಇಶ್ಯೂ ಮಾಡುತ್ತೆ ಆ ಒಂದು ಪ್ರೈಸಿಗೆ ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟ್ 52 ವೀಕ್ ಹೈ, 52 ವೀಕ್ ಲೋ. ಇದು ಕೂಡ ನಾವು ಟಿಪಿಕಲಿ ಜಾಸ್ತಿ ಮಾರ್ಕೆಟಲ್ಲಿ ಯೂಸ್ ಮಾಡೋದು. 52 ವೀಕ್ ಹೈ ಅಂದರೆ ಒಂದು ವರ್ಷದ ಹೈ ಏನಿರುತ್ತೆ, ಒಂದು ವರ್ಷದ ಲೋ ಏನಿರುತ್ತೆ. ನೆಕ್ಸ್ಟ್ ಬರೋದು ಆಲ್ ಟೈಮ್ ಹೈ ಆ್ಯಸ್ ವೆಲ್ ಆಲ್ ಟೈಮ್ ಲೋ. ಆಲ್ ಟೈಮ್ ಅಂದರೆ ಆ ಎಂಟೈರ್ ಒಂದು ಕಂಪ್ನಿ ಲಿಸ್ಟಿಂಗ್ ಆದಮೇಲೆ ಯಾವ ಪ್ರೈಸಲ್ಲಿದು ಹೈ ಬಂದಿರುತ್ತೆ. ಸೊ ಫಸ್ಟ್ ಟೈಮ್ ಏನಾದರೂ ಹೈ ಅಥವಾ ಪ್ರೀವಿಯಸ್ಸಲ್ಲಿರುವಂಥ ಒಂದು ಕ್ರಾಸ್ ಮಾಡಿ ಏನಾದರೂ ಹೈ ಬಂದರೆ ಅದಕ್ಕೆ ಆಲ್ ಟೈಮ್ ಹೈ ಅಂತೀವಿ. ಆಲ್ ಟೈಮ್ ಲೋ ಅಂದರೆ ಅದು ಆಲ್ರೆಡಿ ರಿಜಿಸ್ಟರ್ ಆಗಿರೋ ಪ್ರೈಸ್ಗಿಂತ ಏನಾದರೂ ಲೋ ಬಂದರೆ ನಾವು ಅದನ್ನು ನಾರ್ಮಲಾಗಿ ಆಲ್ ಟೈಮ್ ಲೋ ಅಂತ ಕರಿತೀವಿ. ದೆನ್ ಲಾಂಗ್ ಪೊಸಿಷನ್ ಅಂದರೆ ಯಾವುದಾದ್ರೂ ಒಂದು ಶೇರನ್ನ ಅಥವಾ ಯಾವುದಾದ್ರೂ ಒಂದು ಇಕ್ವಿಟಿನ ಪೀಪಲ್ ಅದನ್ನು ತುಂಬ ಟೈಮ್ವರೆಗೂ ಹೋಲ್ಡ್ ಮಾಡ್ತಿದ್ರೆ ಅಥವಾ ಎಕ್ಸಿಸ್ಟಿಂಗ್ ಇರೋ ಶೇರ್ಸ್ಗೆ ಆಲ್ರೆಡಿ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದಾರೆ ಅವ್ರ ಪೋರ್ಟ್ಫೋಲಿಯೋದಲ್ಲಿ, ಅದನ್ನು ನಾವು ಲಾಂಗ್ ಪೊಸಿಷನ್ ಅಂತ ಕರಿತೀವಿ. ಸೊ ಮತ್ಲಬ್ ಅದರಲ್ಲಿ ಬೈಯಿಂಗ್ ಜಾಸ್ತಿ ಇರುತ್ತೆ. ಸೊ ದೆನ್ ಶಾರ್ಟ್ ಪೊಸಿಷನ್ ಅಂತ ಕರಿತೀವಿ. ಶಾರ್ಟ್ ಪೊಸಿಷನ್ ಅಂದರೆ ಇರುವಂಥ ಶೇರ್ಸನ್ನು ಸೆಲ್ ಮಾಡೋದು ಅಥವಾ ಇರುವ ಪೊಸಿಷನನ್ನು ನಾವು ಡಿಕ್ರೀಸ್ ಮಾಡೋದು, ಅದನ್ನು ಶಾರ್ಟ್ ಪೊಸಿಷನ್ ಅಂತ ಕರಿತೀವಿ. ದೆನ್ OHLC ಅನ್ನೋದು ಇನ್ನೊಂದು ಟರ್ಮ್ನ ಯೂಸ್ ಮಾಡ್ತೀವಿ. OHLC ಅಂದರೆ ಆವತ್ತು ಒಂದು ಡೇಯಲ್ಲಿ ಆ ಒಂದು ಮಾರ್ಕೆಟ್ ಓಪನ್ ಆಗಿರೋದು ಏನಿದೆ ಆ ಸೇಮ್ ಡೇಯಲ್ಲಿ ಅದು ಎಷ್ಟು ಹೈ ಆಗಿದೆ, ಎಷ್ಟು ಲೋಗೆ ಬಂದಿದೆ ಆ್ಯಂಡ್ ಮಾರ್ಕೆಟ್ ಕ್ಲೋಸ್ ಆಗಿರೋ ಟೈಮಲ್ಲಿ ಅದರ ಪ್ರೈಸ್ ಏನಿತ್ತು ಅದನ್ನು ನಾವು OHLC ಅಂತ ಟಿಪಿಕಲಿ ಏನಂದರೆ ಟರ್ಮ್ ಯೂಸ್ ಮಾಡ್ತೀವಿ. ಬಿಡ್ಸ್ ಅಥವಾ ಬೈಯರ್ಸ್, ಆಸ್ಕ್ ಅಥವಾ ಆಫರ್ಸ್ ನೆಕ್ಸ್ಟ್ ಇಯರ್ ಟರ್ಮ್ಸ್ ಇದೆ. ಬಿಡ್ಸ್ ಅಂದರೆ ಎಷ್ಟು ಜನ ಅದನ್ನು ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನು ನಾವು ಬಿಡ್ಸ್ ಅಂತ ಕರಿತೀವಿ. ಸೊ ಆಸ್ಕ್ ಪ್ರೈಸ್ ಅಥವಾ ಬಿಡ್ ಪ್ರೈಸ್ ಅಂತಲೇ ಹೇಳ್ಬೋದು. ಆಸ್ಕ್ ಪ್ರೈಸ್ ಅಂದರೆ ಎಷ್ಟು ಜನ ಅದನ್ನು ಸೆಲ್ ಮಾಡೋಕ್ಕೆ ರೆಡಿ ಇದ್ದಾರೆ, ಸೊ ಅದನ್ನು ನಾವು ಆಸ್ಕ್ ಪ್ರೈಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಮಾರ್ಕೆಟ್ ಸೆಗ್ಮೆಂಟ್ ಬಗ್ಗೆ. ಮಾರ್ಕೆಟ್ ಸೆಗ್ಮೆಂಟಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಇದೆ. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ನಾವು ಇಕ್ವಿಟಿ, ಪ್ರಿಫರ್ಡ್ ಶೇರ್ಸ್ ಏನಿದೆ, ವಾರಂಟಿ. ಸೊ ಟಿಪಿಕಲಿ ಈವನ್ ಇನ್ನೇನಾದರೂ ಬ್ರಾಡ್ ಇದರಲ್ಲಿ ನೋಡಬೇಕಂದ್ರೆ ಇಕ್ವಿಟೀಸ್ ರಿಲೇಟಿವ್ಸ್ ಎಲ್ಲ ಸೊ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಏನಿದೆ ಇದು ಡೆರಿವೇಟಿವ್ ಮಾರ್ಕೆಟ್. ಡೆರಿವೇಟಿವ್ ಮಾರ್ಕೆಟ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ರ ಮೇಲೆ ಆ ಒಂದು ಪ್ರೈಸ್ ಬೇಸ್ ಮೇಲೆ ಡಿರೈವ್ ಮಾಡಿ ಡಿಫ್ರೆಂಟ್ ನಮಗೆ ಆಪ್ಷನ್ಸನ್ನು ಕೊಡ್ತಾನೆ, ಅದನ್ನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ನಾವು ಕರಿತೀವಿ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ನಿಮಗೆ ಹೋಲ್ಸೇಲ್ ಡೆಟ್ ಮಾರ್ಕೆಟ್ ಇರುತ್ತೆ. ಡೆಟ್ ಮಾರ್ಕೆಟ್ ಆಲ್ಮೋಸ್ಟ್ ಈಸ್ ಈಕ್ವಲ್ ಟು ನಾವು ಬಾಂಡ್ ಮಾರ್ಕೆಟ್ ಅಂತಲೇ ಕರಿತೀವಿ. ಸೊ ಇದು ಡಿಫ್ರೆಂಟ್ ಮಾರ್ಕೆಟ್ ಸೆಗ್ಮೆಂಟ್ಸ್. ದೆನ್ ನೆಕ್ಸ್ಟ್ ಎಲ್ಲ ಬೇಸಿಕ್ಸ್ ಆದಮೇಲೆ ನಾವು ಶೇರ್ಸನ್ನು ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಅನ್ನೋ ಒಂದು ಫ್ಯಾಕ್ಟ್ರನ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಾವು ಮಾರ್ಕೆಟನ್ನು ಯಾವ ರೀತಿ ಆ್ಯಕ್ಸೆಸ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಟಿಪಿಕಲಿ ನಮಗೆ ಮುಂಚೆ ಇರೋದೆಲ್ಲ ಬ್ರೋಕರ್ಸ್ ಇರ್ತಿದ್ರು. ಬ್ರೋಕರ್ಸ್ಗಳಿಗೆ ಕಾಲ್ ಮಾಡಿ
ಇಂತಿಷ್ಟು ನನಗೆ ಈ ಒಂದು ಕಂಪ್ನಿಯಲ್ಲಿ ನಮಗೆ ಬೈ ಅಥವಾ ಸೆಲ್ ಮಾಡಿ ಅಂತ ಅಪ್ರೋಚ್ ಮಾಡ್ತಿದ್ವಿ. ಅವರೆಲ್ಲ ಟ್ರೆಡಿಷ್ನಲ್ ಬ್ರೋಕರ್ಸ್ ಅಂತ ನಾವೇನಂದರೆ ಆ ಒಂದು ಟರ್ಮ್ ಯೂಸ್ ಮಾಡ್ತೀವಿ. ದೆನ್ ಅದನ್ನು ಬಿಟ್ಟರೆ ಕರೆಂಟ್ ಎಲ್ಲ ಟೆಕ್ನಾಲಜಿ ಇವಾಗೆಲ್ಲ ಜಾಸ್ತಿ ಆಗಿರೋದ್ರಿಂದ ಪೀಪಲ್ ಅವ್ರ ಓನ್ ಬೇಸಿಸ್ ಮೇಲೇ ಟ್ರೇಡ್ ಮಾಡ್ತಾರೆ, ಆಕ್ಸೆಸ್ ಕೂಡ ಮಾಡ್ತಾರೆ. ಅದಕ್ಕೆ ಡಿಫ್ರೆಂಟ್ ಆನ್ಲೈನ್ ಟ್ರೇಡಿಂಗ್ ಬ್ರೋಕರ್ಸ್ ಬರುತ್ತೆ. ಅದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಲೈಕ್ ಬ್ರೋಕರ್ಸಲ್ಲಿ ಡಿಸ್ಕೌಂಟ್ ಬ್ರೋಕರ್ ಅಂತ ಮೇಜರ್ ಆಗಿ ಬರೋದು. ಡಿಸ್ಕೌಂಟ್ ಬ್ರೋಕರ್ ಅಂದರೆ ಇಂತಿಷ್ಟು ಅವ್ರ ಪ್ರೈಸ್ ಅಥವಾ ಬ್ರೋಕರೇಜ್ ಚಾರ್ಜ್ ಏನಾಗುತ್ತೆ ತುಂಬ ಕಡಿಮೆ ಇರುತ್ತೆ. ಟಿಪಿಕಲ್ ನಿಮ್ಗೆ ಏನಾದರೂ ಎಕ್ಸಾಂಪಲ್ ಕೊಡಬೇಕಂದ್ರೆ ಜೆರೋದಾ ಬ್ರೋಕರ್ ಇದೆ ಆ್ಯಂಡ್ 5 ಪೈಸಾ ಇದೆ. ಇವೆಲ್ಲ ಡಿಸ್ಕೌಂಟ್ ಬ್ರೋಕರಲ್ಲಿ ಬರುತ್ತೆ. ಟ್ರೆಡಿಷ್ನಲ್ ಬ್ರೋಕರ್ಸ್ ಅಂತೂ ಗೊತ್ತೇ ಇದೆ. ಅದು ಡಿಫ್ರೆಂಟ್ ಬ್ರೋಕರ್ಸ್ ಬರುತ್ತೆ. ದೆನ್ ಮಾನಿಟರಿ ಪಾಲಿಸಿ ಬಗ್ಗೆ ನಾವು ಒಂದು ಫ್ಯಾಕ್ಟರ್ ನೋಡಬೇಕಾಗತ್ತೆ. ಮಾನಿಟರಿ ಪಾಲಿಸಿ ಅಂತಂದರೆ ಏನು? ಮಾನಿಟರಿ ಪಾಲಿಸಿ ಅಂದರೆ ಯಾವೆಲ್ಲ ಫ್ಯಾಕ್ಟರ್ಸು ಶೇರ್ ಮಾರ್ಕೆಟ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅದನ್ನು ನಾವು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಡಿಫ್ರೆಂಟ್ ಮಾನಿಟರಿ ಪಾಲಿಸಿ ಬರುತ್ತೆ. ಅದರಲ್ಲಿ ಫಸ್ಟ್ ಒಂದು ನೋಡೋಣ. ಫಸ್ಟ್ ಒಂದು ರೆಪೋ ರೇಟ್ ಅಂದರೆ ಇವೆಲ್ಲ ಕೀ ಥಿಂಗ್ಸ್. ಇವೇನಾಗುತ್ತಂದರೆ ಡಿಫ್ರೆಂಟ್ ಈವೆಂಟ್ಸ್ಗಳೇನಾದರೂ ಆದರೆ ಲೈಕ್ ಇವೇನಾದರೂ ಪಾಲಿಸೀಸ್ ಅಥವಾ ಪಾಲಿಸೀಸ್ ಎಲ್ಲ ಚೇಂಜ್ ಆದರೆ ಅದರ ಎಫೆಕ್ಟ್ ಡೈರೆಕ್ಟಾಗಿ ಶೇರ್ ಮಾರ್ಕೆಟಲ್ಲಿ ಆಗುತ್ತೆ. ಅದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಫಸ್ಟ್ ಒಂದು ನೋಡಬೇಕಂದ್ರೆ ರೆಪೋ ರೇಟ್ ಅಂದರೆ RBI ಮೇನ್ ಬ್ಯಾಂಕ್ ಇರೋದು. RBI ಏನು ಮಾಡುತ್ತಂದರೆ ಎಂಟೈರ್ ಒಂದು ಮನಿ ರಿಲೇಟೆಡ್ ಥಿಂಗ್ಸ್ನ ಮ್ಯಾನೇಜ್ ಮಾಡುತ್ತೆ. ಬೇಸಿಕಲಿ ಆಗಿದ್ದರೆ ಕಂಟ್ರಿಯಲ್ಲಿ ಒಂದು ಮನಿ ಫ್ಲೋ ಯಾವ ರೀತಿ ಆಗುತ್ತೆ ಅಂದರೆ RBI ಎಂತಿಷ್ಟು ಮನಿಯನ್ನು ಪ್ರಿಂಟ್ ಮಾಡಿ ಆ ಮನಿಯನ್ನು ಈ ಒಂದು ರೇಟಲ್ಲಿ ಬ್ಯಾಂಕ್ಸ್ಗಳಿಗೆ ಇಶ್ಯೂ ಮಾಡುತ್ತೆ. ಬ್ಯಾಂಕ್ಸ್ಗಳು RBIಯಿಂದ ತೊಗೊಂಡಿರೋ ಮನಿಯನ್ನು ಡಿಫ್ರೆಂಟ್ ಆರ್ಗನೈಜೇಷನ್ಗೆ ಅಥವಾ ಇಂಡಿವಿಜುವಲ್ಸ್ಗೆ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟಲ್ಲಿ ಮನಿಯನ್ನು ಇಶ್ಯೂ ಮಾಡ್ತಾರೆ. ಅದರಿಂದ ಆಗೇನು ಇನ್ಕಮ್ ಬರುತ್ತೆ. ಎಂಟೈರ್ ಒಂದು ಸೊಸೈಟಿಯಲ್ಲಿ ಕ್ಯಾಶ್ ಏನಿದೆ ನಮಗೆ ಸರ್ಕ್ಯುಲೇಟ್ ಆಗುತ್ತೆ. ದೆನ್ ರೆಪೋ ರೇಟ್ ಅಂದರೆ ಏನು? ರೆಪೋ ರೇಟ್ ಅಂದರೆ RBI ಯಾವೊಂದು ಇಂಟ್ರೆಸ್ಟ್ ರೇಟಲ್ಲಿ ಬ್ಯಾಂಕ್ಗೆ ದುಡ್ಡನ್ನು ಇಶ್ಯೂ ಮಾಡುತ್ತೆ ಅದನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ. ರೆಪೋ ರೇಟ್ ಏನಾದರೂ ವೇರಿಯೇಷನ್ ಆದರೆ ಇನ್ ಟರ್ಮ್ಸ್ ಬ್ಯಾಂಕ್ ಪ್ರೈಸಲ್ಲಿ ಯಾವ ರೀತಿ ವೇರಿಯೇಷನ್ ಆಗುತ್ತೆ ನಮಗೆ? ಏನಾದರೂ ರೆಪೋ ರೇಟ್ ಜಾಸ್ತಿ ಆದರೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ಜಾಸ್ತಿ ಆದರೆ ಕನ್ಸ್ಯೂಮ್ಷನ್ ಕಡಿಮೆ ಆಗುತ್ತೆ. ಎಂಡ್ ಯೂಸರ್ ಏನು ಮಾಡ್ತಾನೆ, ದುಡ್ಡನ್ನು ಕನ್ಸ್ಯೂಮ್ ಮಾಡೋದನ್ನು ಕಡಿಮೆ ಮಾಡ್ತಾನೆ ಅಥವಾ ಡಿಕ್ರೀಸ್ ಮಾಡ್ತಾನೆ. ಆ ಥರ ಏನಾದರೂ ಆದರೆ ಓವರಾಲ್ ಸಿಸ್ಟಮಲ್ಲಿ ಕ್ಯಾಶ್ ಕಡಿಮೆ ಆಗುತ್ತೆ. ಅದು ಡೈರೆಕ್ಟಾಗಿ ನಮಗೆ ಬ್ಯಾಂಕಲ್ಲಿ ಏನಾಗುತ್ತೆ, ಬ್ಯಾಂಕ್ ಶೇರ್ಸ್ ಎಲ್ಲ ಅವುಗಳ ಪ್ರೈಸಸ್ ಎಫೆಕ್ಟ್ ಆಗುತ್ತೆ. ಇನ್ ಟರ್ಮ್ಸ್ ಬ್ಯಾಂಕ್ ಶೇರ್ಸ್ ಪ್ರೈಸ್ ಡೌನ್ ಆಗುತ್ತೆ ರೆಪೋ ರೇಟ್ ಏನಾದರೂ ಜಾಸ್ತಿ ಆದರೆ. ರಿವರ್ಸ್ ರೆಪೋ ರೇಟ್ ಏನಂದರೆ ಒಂದು ಸಿಸ್ಟಮಲ್ಲಿ ದುಡ್ಡು ಜಾಸ್ತಿ ಆದಾಗ RBI ಏನು ಮಾಡುತ್ತೆ, ಅದನ್ನು ರಿವರ್ಸ್ ಬೈ ಮಾಡುತ್ತೆ ಬ್ಯಾಂಕಿಂದ. ಯಾವ ಇಂಟ್ರೆಸ್ಟ್ ರೇಟಲ್ಲಿ ಬೈ ಮಾಡುತ್ತೆ ಅದನ್ನು ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ದೆನ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಅಮೌಂಟ್ ಫ್ಲೋ ಏನಾನು ಆಗ್ತಿದೆ ಎಂಟೈರ್ ಒಂದು ಸಿಸ್ಟಮಲ್ಲಿ ಆ ಒಂದು ರೇಷಿಯೋಗೆ ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಫ್ಲೇಷನ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇನ್ಫ್ಲೇಷನ್ ಅಂದರೆ ಟಿಪಿಕಲಿ ಅದನ್ನೊಂದು ನಾವು ಡಿಫೈನ್ ಮಾಡೋದಾದರೆ ಜನರಲ್ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ದು ಪ್ರೈಸಸ್ ಏನಿದೆ ಸಸ್ಟೈನ್ಡ್ ಆಗಿ ಜಾಸ್ತಿ ಆಗ್ತಾ ಹೋಗ್ತಿದ್ರೆ ನಾವು ಅದನ್ನು ಇನ್ಫ್ಲೇಷನ್ ಅಂತ ಕರಿತೀವಿ. ಹಾಗಿದ್ರೆ ಇನ್ಫ್ಲೇಷನ್ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ? ಇನ್ಫ್ಲೇಷನ್ ಕಂಟ್ರೋಲ್ಡಲ್ಲಿದ್ದರೆ ಅದು ಆಲ್ವೇಸ್ ಬೆಟರ್. ಇನ್ಫ್ಲೇಷನ್ ಏನಾದರೂ ತುಂಬ ಜಾಸ್ತಿ ಆಗಿಬಿಟ್ರೆ ಕನ್ಸ್ಯೂಮರ್ ಅಥವಾ ಎಂಡ್ ಯೂಸರ್ ಏನಿರ್ತಾನೆ ಅವನು ತನ್ನಲ್ಲಿರೋಂಥ ಮನಿಯನ್ನು ಎಕ್ಸ್ಪೆನ್ಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಅದು ಆಲ್ವೇಸ್ ಒಂದು ಎಕನಾಮಿಕ್ ಸಿಸ್ಟಮಲ್ಲಿ ನೆಗೆಟಿವ್ ಎಫೆಕ್ಟನ್ನು ನಮಗೆ ಕ್ರಿಯೇಟ್ ಮಾಡುತ್ತೆ. ಇನ್ಫ್ಲೇಷನ್ ಯಾವಾಗಲೂ ಕಡಿಮೆ ಇದ್ದರೆ ಬೆಟರು. ಇನ್ಫ್ಲೇಷನ್ ಏನಾದರೂ ಜಾಸ್ತಿ ಆದರೆ ಅದು ನೆಗೆಟಿವ್ ಎಫೆಕ್ಟ್ ಮಾರ್ಕೆಟ್ಗೆ ಆಗುತ್ತೆ. ದೆನ್ ಅದನ್ನು ಬಿಟ್ಟರೆ ಕೆಲವೊಂದು ಕೀ ಇಂಡೈಸಸ್ ಇದ್ದಾವೆ. ಯಾವುದಪ್ಪ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ CPI ಅಂತ ನಾವು ಕರಿತೀವಿ. ಆ್ಯಂಡ್ WPI ಇದೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಒಬ್ಬ ಎಂಡ್ ಯೂಸರ್ ಅಥವಾ ಕನ್ಸ್ಯೂಮರ್ ಅಂತ ನಾವೇನು ಕರಿತೀವಿ, ಅವನ ಮಾರ್ಕೆಟಿಂಗ್ ಅಥವಾ ಪರ್ಚೇಸಿಂಗ್ ಎಬಿಲಿಟಿಯನ್ನು ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅದು ಆದಷ್ಟು ಕಡಿಮೆ ಇದ್ದಷ್ಟು ಅದು
ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಲ್ವೇಸ್ ಜಾಸ್ತಿ ಇದ್ದಷ್ಟು ತುಂಬಾ ಬೆಟ್ರ್. ಆ್ಯಂಡ್ WPI ಇದೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಇದು ಕೂಡ ಇನ್ಸ್ಟಿಟ್ಯೂಷನಲ್ ಲೆವೆಲಲ್ಲಿ ನಮಗೆ ಇದೆಲ್ಲ ಡೇಟಾ ಸಿಗುತ್ತೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದರೂ ಕೂಡ ನಮಗೆ ಎಂಟೈರ್ ಡೇಟಾ ಏನು ಸಿಗುತ್ತೆ, ಎಂಟೈರ್ ಪ್ರಾಡಕ್ಟ್ ಅಥವಾ ಎಂಟೈರ್ ಪ್ರಾಡಕ್ಟ್ ಏನಿರುತ್ತೆ ಅದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ನಾವು ಕಾಣ್ಬೋದು. ತೋ ಮಾಸ್ಪಿ ಅನ್ನೋದು ಎಕನಾಮಿಕಲ್ ರಿಲೇಟೆಡ್ ಇನ್ಸ್ಟಿಟ್ಯೂಟ್. ಅದೇನಂದರೆ ಅಬೌಟ್ ಡೇಟಾನ ಎವ್ರಿ ಮಂತ್ ರಿಲೀಸ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ITP ಆ್ಯಂಡ್ PMI. ITP ಆ್ಯಂಡ್ PMI ಕೂಡ ಇದು ಈ ಡೇಟಾನು ಮಾಸ್ಪಿನೇ ಪಬ್ಲಿಷ್ ಮಾಡುತ್ತೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಸ್ ವೆಲ್ ಆಸ್ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್. ಇದು ಕೂಡ ಈ ಎರಡು ಟರ್ಮ್ ಕೂಡ ನಾವು ಕನ್ಸ್ಯೂಮರ್ ರಿಲೇಟೆಡ್ ಥಿಂಗ್ಸಲ್ಲೇ ನೋಡ್ಬೋದು. ನೆಕ್ಸ್ಟ್ ಆ್ಯಂಡ್ ಬಜೆಟ್ ಆ್ಯಂಡ್ ಕಾರ್ಪೊರೇಟ್ ಅರ್ನಿಂಗ್ಸ್ ಬಗ್ಗೆ ಇದೆ. ಕಾರ್ಪೊರೇಟ್ ಅರ್ನಿಂಗ್ಸ್ ಬಗ್ಗೆ ಇದೆ. ಕಾರ್ಪೊರೇಟ್ ಅರ್ನಿಂಗ್ಸ್ ಅಂದರೆ ಎಲ್ಲ ರಿಜಿಸ್ಟರ್ಡ್ ಆಗಿರೋ ಕಂಪ್ನಿಗಳು ಎವ್ರಿ 3 ಮಂತ್ಸ್ಗೆ ಅವುಗಳ ಅರ್ನಿಂಗ್ಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಫೈನಾನ್ಷಿಯಲ್ ರಿಸಲ್ಟ್ಸ್ ಅಂತ ಕರಿತೀವಿ. ತೋ ಇಯರಲ್ಲಿ ಟೋಟಲ್ 4 ಫೈನಾನ್ಷಿಯಲ್ ಕ್ವಾರ್ಟರ್ಸ್ ಬರುತ್ತೆ. ಒಂದು ಏಪ್ರಿಲ್ ಟು ಜೂನ್ 1 ಕ್ವಾರ್ಟರ್, ಅದನ್ನು ನಾವು Q1 ಅಥವಾ ಫಸ್ಟ್ ಕ್ವಾರ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ Q2 ಕ್ವಾರ್ಟರ್ ಬಂದುಬಿಟ್ಟು ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ. ನೆಕ್ಸ್ಟ್ Q3 ಬಂದುಬಿಟ್ಟು ಅಕ್ಟೋಬರ್ ಟು ಡಿಸೆಂಬರ್. ತೋ ಇದು Q4 ಕೂಡ ನಮಗೆ ಲಾಸ್ಟ್ ಜಾನಿಂದ ಮೇವರೆಗೂ ಬರುತ್ತೆ. ಆ್ಯಂಡ್ ಇದ್ರದ್ದು ರಿಸಲ್ಟ್ಸ್ ಎಲ್ಲ ಜೂನ್ ಎಂಡಲ್ಲಿ, ಜೂನಿಂದನೇ ಸ್ಟಾರ್ಟ್ ಆಗುತ್ತೆ ಟಿಪಿಕಲಿ ಹೇಳ್ಬೇಕಂದ್ರೆ ಇವೆಲ್ಲ ರಿಸಲ್ಟ್ಸು. ತೋ ಇದು ಕೂಡ ನಮಗೆ ಮಾರ್ಕೆಟ್ ಪ್ರೈಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಫೈನಾನ್ಷಿಯಲ್ ಅಥವಾ ಕ್ವಾರ್ಟರ್ ರಿಸಲ್ಟ್ಸ್ ಎಲ್ಲ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದರೆ, ಕಂಪ್ನಿ ಅರ್ನಿಂಗ್ಸ್ ಏನಾದರೂ ಜಾಸ್ತಿ ಇದ್ದರೆ Q1 ಅರ್ನಿಂಗ್ಸ್ ಅಥವಾ Q2 ಯಾವುದೇ ಕ್ವಾರ್ಟರ್ ಇರ್ಬೋದು, ಅರ್ನಿಂಗ್ಸ್ ಎಲ್ಲ ಜಾಸ್ತಿ ಆದರೆ ಅದ್ರದ್ದು ಪ್ರೈಸ್ ಜಾಸ್ತಿ ಆಗುತ್ತೆ. ಅರ್ನಿಂಗ್ಸ್ ಏನಾದರೂ ಪ್ರೀವಿಯಸ್ ಕ್ವಾರ್ಟರ್ಗಿಂತ ಕಡಿಮೆ ಇದ್ದರೆ ಆಟೋಮೆಟಿಕಲಿ ಅದರದ್ದು ಶೇರ್ ಪ್ರೈಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ನಮಗೆ ಫೈನಾನ್ಷಿಯಲ್ ಅಥವಾ ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಇದ್ರ ಮೇಲೂ ಕೂಡ ನಮಗೆ ಮೇಜರ್ ಒಂದು ಐ ಇರಬೇಕು. ದೆನ್ ಇದರಲ್ಲಿ ಡಿಫ್ರೆಂಟ್ ಅನಾಲಿಸಿಸ್ ಬರುತ್ತೆ. ಸೊ ಶೇರ್ ಮಾರ್ಕೆಟಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬರುತ್ತೆ. ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಏನಪ್ಪ ಅಂದರೆ, ಸೊ ಎಂಟೈರ್ ಒಂದು ಕಂಪ್ನಿ ಬಗ್ಗೆ ಅದು ಏನಿದೆ, ಯಾವ ರೀತಿ ಇದೆ, ಯಾವ ರೀತಿ ಇಲ್ಲ, ಒಂದು ಓವರ್ ವ್ಯೂವನ್ನು ತೊಗೊಳೋದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ದೆನ್ ಫಂಡಮೆಂಟಲ್ ಅನಾಲಿಸಿಸ್ ಬರುತ್ತೆ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ನಾವು ಇಂಡೆಪ್ತ್ ನೋಡ್ತೀವಿ. ಇಂಡೆಪ್ತ್ ಆ ಕಂಪ್ನಿ ಯಾವ ಪ್ರಾಡಕ್ಟ್ಸ್ ಇದೆ, ಏನಿಲ್ಲ, ಯಾವ ಪ್ರಾಡಕ್ಟ್ ಅದ್ರ ಸ್ಕೋಪ್ ಯಾವ ಥರ ಇದೆ, ಅದ್ರ ನಂಬರ್ಸ್ ಯಾವ ರೀತಿ ಇದೆ, ಅದನ್ನೆಲ್ಲ ಇಂಡೆಪ್ತ್ ನೋಡಿದ್ರೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅದು ನಾರ್ಮಲಿ ನಂಬರ್ ವೈಸ್ ಫಂಡಮೆಂಟಲ್ ಅನಾಲಿಸಿಸಲ್ಲೇ ಕವರ್ ಆಗೋಗ್ಬಿಡುತ್ತೆ. ದೆನ್ ಔಟ್ಸೈಡರ್ ವ್ಯೂ ಅಂದರೆ ಆ ಕಂಪ್ನಿ ಬಗ್ಗೆ ಹೋಪ್ ಎಲ್ಲ ಯಾವ ರೀತಿ ಇದೆ, ಅಥವಾ ಎಕ್ಸ್ಟರ್ನಲ್ ವ್ಯೂ ಯಾವ ರೀತಿ ಇದೆ ಅನ್ನೋದನ್ನು ನಾವು ಔಟ್ಸೈಡರ್ ವ್ಯೂ ಅಂತ ಕರಿತೀವಿ. ಇದಿಷ್ಟು ಶೇರ್ ಮಾರ್ಕೆಟ್ ಬಗ್ಗೆ ಇದೆ. ಸೊ ಜಸ್ಟ್ ಇದೊಂದು ಬೇಸಿಕ್ಸ್ ಥರ ಕ್ರಿಯೇಟ್ ಮಾಡಿರೋದಿದೆ. ಸೊ ನೆಕ್ಸ್ಟ್ ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ಸು, ಫಂಡಮೆಂಟಲ್ ಅನಾಲಿಸಿಸ್ಸು, ಸೊ ಟರ್ಮಿನಲ್ಸ್ ಮತ್ಲಬ್ ಡಿಸ್ಕೌಂಟ್ ಬ್ರೋಕರ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಇಲ್ಲ, ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ದು ಏನಾದರೂ ಕಮೆಂಟ್ಸ್ ಇದ್ದರೆ ಅಥವಾ ಕ್ವೈರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿ, ಆಸ್ ವೆಲ್ ಸಬ್ಸ್ಕ್ರೈಬ್ ಕೂಡ ಆಗಿ. ಫೈನಲಿ ಥ್ಯಾಂಕ್ ಯು ವೆರಿ ಮಚ್.